ಹಾಯ್, ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತೊಗರಿ ಬೇಳೆಯಿಂದ ಒಬ್ಬಟ್ಟು ಮಾಡ್ಕೊಳ್ಳೋಣ. ಯುಗಾದಿಗೆ ಎಲ್ಲರೂ ಮನೆಯಲ್ಲೂ ಒಬ್ಬಟ್ಟು ಮಾಡೇ ಮಾಡ್ತೀವಿ ಅಲ್ವಾ. ಇವತ್ತು ತುಂಬ ಕ್ವಿಕ್ಕಾಗಿ, ತುಂಬ ಸಿಂಪಲ್ ಆಗಿ ಹೇಗೆ ತೊಗರಿ ಬೇಳೆ ಒಬ್ಬಟ್ಟನ್ನ ನಾವು ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ಹಾಗೆ ರುಚಿಯಾಗಿರುತ್ತೆ. ಒಂಚೂರು ತುಪ್ಪ ಹಾಕ್ಕೊಂಡು ಅಥವಾ ಕಾಯಿ ಹಾಲು ಹಾಕೊಂಡು ತಿಂತಾ ಇದ್ರೆ ಆಹಾ, ಎಷ್ಟು ಬೇಗ ಯುಗಾದಿ ಮುಗ್ದೇ ಹೋಗ್ಬಿಡುತ್ತಪ್ಪ ಅನ್ಸುತ್ತೆ ಒಬ್ಬಟ್ಟು ಮುಗಿಯೋಷ್ಟರಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಒಂದು ಚೂರು ಕಿತ್ತೋಗೋದಿಲ್ಲ, ಪೇಪರ್ ಥರ ಎಳೆದು ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ತೀನಿ. ತುಂಬ ಸಿಂಪಲ್ ಆಗಿ ಆಗಿರುವಂಥ ರೆಸಿಪಿಗಳನ್ನೂ ಕೂಡ ನಾನು ಹಾಕ್ತೀನಿ. ಇವಾಗ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಶಿವಲಿಂಗ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ನಾವು ಯಾವ ಬೇಳೆ ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬಟ್ಟು ಮಾಡುವಂಥದ್ದು. ಇವಾಗ ಇಲ್ಲಿ ಬೇಳೆನ 1 ಕಪ್ಪಷ್ಟು, ಅಂದರೆ ನಾನು ಅರ್ಧ KGಯಷ್ಟು ಬೇಳೆನ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ, ನೀವು ಎಷ್ಟು ಒಬ್ಬಟ್ಟು ಮಾಡ್ಕೋಬೇಕೋ ಅಷ್ಟನ್ನು ತೊಗೋಬೋದು. ಈ ಅರ್ಧ KG ಬೇಳೆಗೆ ನಮಗೆ ಒಂದು 30ರಿಂದ 35 ಒಬ್ಬಟ್ಟು ದೊಡ್ಡದೇ ಆಗುತ್ತೆ. 30ರಿಂದ 35 ಒಬ್ಬಟ್ಟು ನಮಗೆ ಈಸಿಯಾಗಿ ಆಗಿಬಿಡುತ್ತೆ. ಇವಾಗ ಈ ತೊಗರಿ ಬೇಳೆನ ತೊಗೊಂಡು ಬರ್ತೀನಿ. ತೊಳೆದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೀರು ಕಾಯೋದಕ್ಕೆ ಇಟ್ಟಿದೆ, ಅಂದರೆ ನೀರು ಬಿಸಿಗಿಟ್ಟಿದೆ, ನೀರು ಮಳ್ತಾ ಇದೆ. ತೊಳೆದಿರುವಂಥ ಬೇಳೆನ ನಾವು ನೀರಿಗೆ ಹಾಕ್ಕೊಳ್ಳೋಣ. ಈಗ ಮಳ್ಳುವಂಥ ನೀರಿಗೆ ಹಾಕಿದ್ರೆ ಚೆನ್ನಾಗಿ ಬೇಳೆ ಬೇಯುತ್ತೆ. ಒಂದು ಬೇಯುತ್ತೆ, ಒಂದು ಬೇಯಲ್ಲ ಅನ್ನೋ ಥರ ಇರಲ್ಲ. ತುಂಬ ಕ್ವಿಕ್ಕಾಗಿ ಬೆಂದ್ಬಿಡುತ್ತೆ. ನಾವು ಬೇಳೆನ ತೊಳೆದು ಹಾಕೋಬೇಕು, ಮತ್ತು ಚೆನ್ನಾಗಿ ಕುದಿಯುವಂಥ ನೀರಿಗೆ ಹಾಕಬೇಕು. ಇವಾಗ ಕುದಿಯುವಂಥ ನೀರಿಗೆ ನಾನು ಬೇಳೆನ ತೊಳೆದು ಹಾಕಿದ್ದೀನಿ. ಇವಾಗ ನಾವೇನು ಮಾಡೋಣ, ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಾವು ತೊಳೆದು ಹಾಕಿದಾಗ ಇದರಲ್ಲಿ ವೈಟ್ ನೊರೆ ಎಲ್ಲ ಬರಲ್ಲ. ಈ ಥರ ಕ್ಲೀನಾಗಿ ಇರುತ್ತೆ. ಬೇಳೆ ತೊಳೆದು ಹಾಕಿಲ್ಲ ಅಂದರೆ ನೊರೆ ಥರ ಎಲ್ಲ ಬಂದ್ಬಿಡುತ್ತೆ. ಅದರಿಂದ ತೊಳೆದು ಹಾಕೋಬೇಕು. ಇವಾಗ ಬೇಳೆ ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಂಬಿಡೋಣ. ಕಣಕ ಮಾಡೋದಕ್ಕೆ ನಾನು ಯಾವ ಬಟ್ಲಲ್ಲಿ ನಾನು ಬೇಳೆ ತೊಗೊಂಡೆ ಅದೇ ಬಟ್ಲಲ್ಲಿ 3/4 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇದೆರಡಕ್ಕೂ ನಾನಿವಾಗ 1 ಚಿಟಿಕೆಯಷ್ಟು ಉಪ್ಪು ಮತ್ತು 1 ಚಿಟಿಕೆ ಅರಿಶಿನದ ಪುಡಿನ ಹಾಕ್ಕೋತೀನಿ. ಇದು 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ನಾವು ಈ ಚಿರೋಟಿ ರವೆ ಮತ್ತು ಏನು ಮೈದಾ ಹಿಟ್ಟಿದೆ ಇದನ್ನು ಡ್ರೈ ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀರು ಸೇರಿಸೋದಕ್ಕಿಂತ ಮೊದಲು ನಾವು ಒಂದ್ಸಲಿ ಚೆನ್ನಾಗಿ ಈ ರೀತಿಯಾಗಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಮೊದಲೇ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಈ ಅರಿಶಿನ ಮತ್ತು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಹಾಕಿರೋದೇ ಸ್ವಲ್ಪ ಅಲ್ವಾ, ಅದರಿಂದ ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ನಾವು ತಣ್ಣೀರನ್ನೇ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಬಿಸಿನೀರನ್ನು ಹಾಕಬೇಡಿ ಕಲಸೋದಕ್ಕೆ. ಕಣಕ ನಮ್ಗೆ ಹೇಗಿರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು. ಅದರಿಂದ ನಾವು ನೋಡಿಕೊಂಡು ನೀರನ್ನು ಹಾಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಚಪಾತಿ ಹಿಟ್ಟು ಏನು ಕಲಿಸ್ಕೋತೀವಿ ನಾವು ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಲಿ. ಮತ್ತು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಹರಳ್ಕೊಳ್ಳುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ತುಂಬ ಗಟ್ಟಿ ಏನು ಮಾಡ್ಕೊಳ್ಳೋದು ಬೇಡ, ತುಂಬ ತೆಳ್ಳಗೂ ಕೂಡ ಮಾಡ್ಕೊಳ್ಳೋದು ಬೇಡ. ನೋಡಿ, ಈ ಹದವಾಗಿ ನಾವು ಕಣಕನ ರೆಡಿ ಮಾಡ್ಕೋಬೇಕು. ಇವಾಗ ಕಣಕ ರೆಡಿ ಆಗಿದೆ. ಇದು ನಾನು ಒಂದ್ಸರಿ ಚೆನ್ನಾಗಿ ಈ ರೀತಿ ತಟ್ಬಿಟ್ಟು ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸನ್ಪ್ಯೂರ್ ಎಣ್ಣೆನ ಇವತ್ತು ಒಬ್ಬಟ್ಟಿಗೆ ಹಾಕ್ತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಇವಾಗ ಕಣಕ ರೆಡಿ ಆಗಿದೆ. ಇದು ಒಂದು ಅರ್ಧ ಗಂಟೆ ನೆನೆಲಿ. ಅಷ್ಟೊತ್ತಿಗೆ ನಾವು ಹೂರಣ ಎಲ್ಲ ರೆಡಿ ಮಾಡ್ಕೋಬೋದು. ಇವಾಗ 1 ತೆಂಗಿನಕಾಯಿನ ನಾನು ಹೊಡ್ಕೊತಾ ಇದ್ದೀನಿ. ಬಲ್ತಿರುವಂಥ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಹೊಡೆದಿರೋದ್ರಲ್ಲಿ ಅರ್ಧ ಹೂರಣ ತುರ್ಕೊತಿದ್ದೀನಿ. ದೊಡ್ಡದಿದೆಯಲ್ಲ, ಇದನ್ನು ನಾನು ತುರಿದು ತೊಗೊಂಡು ಬರ್ತೀನಿ. ತುರಿ ಅಷ್ಟರಲ್ಲಿ ನಾವು ಇನ್ನೊಂದ್ಸಲಿ ಬೇಳೆ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇನ್ನು ಬೇಳೆ ಬೆಂದಿಲ್ಲ, ದಿಂಡೆಲ್ಲ ಹಾಗೆ ಇದೆ. ಬೇಳೆ ಬೇಯಿಸೋದು ತುಂಬಾ ಮುಖ್ಯ ಆಗುತ್ತೆ ಒಬ್ಬಟ್ಟಿಗೆ. ಅದರಿಂದ ಕುಕ್ಕರ್ಗೆಲ್ಲ ಹಾಕೋಬಾರ್ದು, ಈ ರೀತಿ ಪಾತ್ರೆನಲ್ಲೇ ಬೇಯಿಸ್ಕೋಬೇಕು. ನೋಡಿ, ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಇವಾಗ ಬೆಂದಿದೆ ನಮಗೆ ಬೇಳೆ. ಈ ಥರ ಆಗಬೇಕು. ಕೈಯಲ್ಲಿ ಇಟ್ಕೊಂಡು ಈ ರೀತಿ ಒಸ್ಕಿದಾಗ ನೀಟಾಗಿ ಅದು ಮಸ್ತೋಗ್ಬಿಡ್ಬೇಕು. ಈ ಥರವಾಗಿ ನಾವು ಬೇಯಿಸ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ಮತ್ತೆ ಮಧ್ಯದಲ್ಲಿ ದಿಂಡಿರಬಾರ್ದು, ಅಂದರೆ ಗಟ್ಟಿ ಇರುತ್ತಲ್ಲ ಅದು ಕಾಣಿಸ್ಬಾರ್ದು ಬೇಳೆನಲ್ಲಿ. ಈ ರೀತಿಯಾಗಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬಸ್ಕೋತೀನಿ. ನೀವು ಪ್ಲೇಟ್ ಮುಚ್ಚಿ ಬಸಿಯೋಕ್ಕೆ ಬರಲಿಲ್ಲ ಅಂದರೆ ಈ ಜಾಲರಿ ಎಲ್ಲ ಇರುತ್ತಲ್ಲ ಅದಕ್ಕೆ ಹಾಕಿ ಸೋರ್ಲಿಕ್ಬಿಡಿ. ನಾನಿವಾಗ ಇದೇ ರೀತಿಯಾಗಿ ಮಾಡ್ಕೋತೀನಿ. ನಾವೆಲ್ಲ ಹಳ್ಳಿನಲ್ಲಿ ಅಡುಗೆ ಮಾಡಿದವರಲ್ವ, ಅದರಿಂದ ನಮ್ಗೆ ಇದೆಲ್ಲ ಏನು ಕಷ್ಟ ಅನಿಸಲ್ಲ. ತುಂಬ ಈಸಿಯಾಗಿ ನಾವು ಈ ರೀತಿಯಾಗಿ ಮಾಡ್ಕೋತೀವಿ. ನಿಮಗೆ ಕಷ್ಟ ಅನಿಸಿದ್ರೆ ನೀವು ಜಾಲರಿಗೆ ಹಾಕ್ಕೋಬೋದು. ಹುಷಾರು, ಕೈ ಬಿಸಿ ಸುಟ್ಟೋಗ್ಬಿಡುತ್ತೆ. ಇವಾಗ ಈ ಬೇಳೆನಲ್ಲಿ ನಾನು 1 ಸೌಟಷ್ಟು ಬೇಳೆನ ತೆಗೆದಿಟ್ಕೊತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ, ಒಬ್ಬಟ್ಟು ಸಾರು ಮಾಡೋದಕ್ಕೆ 1 ಬೌಲಷ್ಟು, ಅಂದರೆ 1 ಸೌಟಷ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಬಟ್ಲಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಇದೇ ಬಟ್ಲಲ್ಲಿ ನಾನು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿರುವಂಥ ಬೆಲ್ಲನ ಹಾಕ್ಕೊಳ್ಳಿ. ಮತ್ತು ಒಂದು ಏಲಕ್ಕಿ ಕಾಯಿ, 5 ಏಲಕ್ಕಿ ಕಾಯಿನ ನಾನಿಲ್ಲಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3/4 ಕಪ್ನಷ್ಟು
ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಏನು ಕಾಯಿ ತೋರಿಸ್ದೆ ಅಲ್ವಾ ತೆಂಗಿನಕಾಯಿ, ಅದರಲ್ಲಿ ಸ್ವಲ್ಪ ಸಾಂಬಾರ್ಗೂ ಎತ್ತಿಟ್ಕೊಂಡು ದೊಡ್ಡ ಚಿಪ್ಪಲ್ಲಿ ಮಿಕ್ಕಿದ್ದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಇಲ್ಲ, ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಒಂದು ಚೂರು ಬೆಲ್ಲನ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಂದು ಅರ್ಧದಿಂದ ಮುಕ್ಕಾಲು ಬೌಲಷ್ಟು ಹಾಕ್ಕೊಳ್ಳಿ. ಬೇಳೆ ಎಷ್ಟು ಹಾಕ್ಕೊಂಡಿದ್ದೀರಾ ಅದರಿಂದ 75% ಅಥವಾ 50% ಹಾಕ್ಕೊಳ್ಳಿ. ಇವಾಗ ನೋಡಿ ತಣ್ಣಗಾಗಿದೆ ಬೇಳೆ ಎಲ್ಲ, ನಾವು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ ಈ ರೀತಿಯಾಗಿ ಬರಬೇಕು ನಮಗೆ ಹೂರ್ಣ. ಇವಾಗ ಏನಾದರೂ ಗಟ್ಟಿ ಆಗಿಬಿಟ್ರೆ ಹೂರ್ಣ ಬೆಲ್ಲ ಕಡಿಮೆ ಆಗಿದೆ ಅಂತ ಅರ್ಥ, ಇಲ್ಲ ತುಂಬ ತೆಳ್ಳಗಾಗ್ಬಿಟ್ರೆ ನಮಗೆ ಹೂರ್ಣ ಬೆಲ್ಲ ಜಾಸ್ತಿ ಆಯಿತು ಅಂತ. ಅದರಿಂದ ನೋಡಿಕೊಂಡು ಹಾಕೋಬೇಕು. ಅಕಸ್ಮಾತ್ ಬೆಲ್ಲ ಜಾಸ್ತಿ ಆದರೆ ನೀವು ಹುರ್ಗಡ್ಲೆ ಬರುತ್ತಲ್ವ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೋಬೋದು. ಅದರಿಂದ ನೋಡಿಕೊಂಡು ಬೆಲ್ಲನ ಹಾಕ್ಕೋಬೇಕು. ಇವಾಗ ನಮಗೆ ಎಲ್ಲ ಕರೆಕ್ಟಾಗಿದೆ, ಹೂರ್ಣದಲ್ಲೇ ಗೊತ್ತಾಗ್ಬಿಡುತ್ತೆ. ತಿಂದು ಟೇಸ್ಟ್ ಮಾಡಿ ನೋಡಬೇಕು ಅಂತ ಇಲ್ಲ ಒಬ್ಬಟ್ಟು ಹೂರ್ಣನ. ಈ ರೀತಿ ಒಂದು ಹದವಾಗಿ ಬಂದರೆ ನಮಗೆ ಹೂರ್ಣ ಸಿಹಿ ಎಲ್ಲ ಕರೆಕ್ಟಾಗಿರುತ್ತೆ ಅಂತ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ನುಣ್ಣಗೆ ನಾನು ಎಲ್ಲದನ್ನು ರುಬ್ಬಿ ತೊಗೊಂಡಿದ್ದೀನಿ. ಉಂಡೆ ಮಾಡೋದಕ್ಕೂ ಕೂಡ ನಮಗೆ ಈಸಿಯಾಗಿ ಬರ್ತಾ ಇದೆ, ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ. ತುಂಬ ಸಿಂಪಲ್ಲಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೋಬೋದು. ಕೆಲವ್ರು ಹೇಳ್ತಾರೆ ತುಂಬ ಕಷ್ಟ ಒಬ್ಬಟ್ಟು ಮಾಡೋದು, ಯಾರಪ್ಪ ಮಾಡ್ತಾರೆ ಅಂತ. ನಿಜ ಕಷ್ಟ ಇಲ್ಲ, ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಒಬ್ಬಟ್ಟು ರೆಡಿ ಆಗೋಗ್ಬಿಡುತ್ತೆ. ಇವಾಗ ಹೂರ್ಣ ಕೂಡ ರೆಡಿ ಆಯಿತು, ಕಣಕ ಕೂಡ ರೆಡಿ ಆಯಿತು. ಕಣಕನ ನಾವು ಇನ್ನೊಂದ್ಸಲಿ ಚೆನ್ನಾಗಿ ನಾದ್ಕೊಂಬಿಡೋಣ. ಎಣ್ಣೆ ಏನಾಗುತ್ತೆ ನಮಗೇನಿದೆ ಎಣ್ಣೆ ಇರ್ಕೊಳ್ಳೋದಿಲ್ಲ. ಕಣಕ ಎಣ್ಣೆನ ಏನಕ್ಕೆ ನಾವು ಹಾಕ್ತೀವಿ ಅಂದರೆ ಒಣಗಬಾರ್ದು, ಡ್ರೈ ಆಗಬಾರ್ದು, ಮತ್ತು ಕೈಗೆ ಕಚ್ಕೋಬಾರ್ದು ಅಂತ ಹಾಕಿರ್ತೀವಿ. ಇವಾಗ ತವಾನು ಕೂಡ ನಾನು ಬಿಸಿಗಿಟ್ಟಾಯಿತು. ಮತ್ತು ಒಂದು ಪೇಪರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹೋಳ್ಗೆ ಮಾಡೋವಂಥ ಸೀಟ್ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ನಮಗೆ ಇದು ಒಂದು ಏನು ಕವರ್ ಇರುತ್ತಲ್ವ, ಈಗ ಬಟ್ಟೆ ಎಲ್ಲ ತೊಗೊಂಬಂದಿರ್ತೀವಿ ಸ್ಯಾರಿ ಎಲ್ಲ, ಅದೇ ಕವರ್ ಸಾಕಾಗುತ್ತೆ. ನಾನು ಇವತ್ತು ಕವರ್ನಲ್ಲೇ ಮಾಡ್ತಾಯಿದ್ದೀನಿ. ಕಣಕ ಒಂದಿಷ್ಟಪ್ಪ ಅಂದರೆ ಹೂರ್ಣಕ್ಕಿಂತ ಸ್ವಲ್ಪ ಕಡಿಮೆ ಕಣಕ ತೊಗೊಂಡು ಈ ರೀತಿಯಾಗಿ ಅಗಲವಾಗಿ ಎಳ್ಕೊಳ್ಳಿ. ಅದಾದಮೇಲೆ ಹೂರ್ಣ ಇಟ್ಟು ರೌಂಡ್ಗೆ ಈ ರೀತಿ ಮಾಡಿಕೊಂಡು ತಟ್ಟಿ. ಹೆಂಗೆ ಬೇಕಾದರೂ ಬರುತ್ತೆ, ಸ್ವಲ್ಪ ಕೂಡ ಕಿತ್ತೋಗಲ್ಲ. ಏಕೆಂದರೆ ಹದವಾಗಿದೆ, ಹೂರ್ಣ ಆಗಿರ್ಬೋದು ಕಣಕ ಆಗಿರ್ಬೋದು ಒಂದು ಹದವಾಗಿದೆ ಅಲ್ವಾ, ನಮಗೆ ಕಿತ್ತೋಗೋದಿಲ್ಲ. ಒಬ್ಬಟ್ಟು ಎಷ್ಟು ಅಗಲ ಬೇಕಾದರೂ ಎಳಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಹೂರ್ಣ ಒಂದು ನುಣ್ಣಗೆ ನಾವು ರುಬ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಒಬ್ಬಟ್ಟನ್ನ ಎಳಿಬೋದು, ಎಷ್ಟು ಅಗಲ ಬೇಕಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ತಟ್ಕೋಬೇಕು. ಕವರ್ನ ನಾನು 2 ಸೈಡೂ ಎಣ್ಣೆ ಹಾಕ್ಕೊಂಡು ಕವರ್ಗೆ ಈ ರೀತಿಯಾಗಿ ತಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಸ್ವಲ್ಪ ಕೂಡ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಸ್ವಲ್ಪ ಕೂಡ ಕಿತ್ತೋಗಿಲ್ಲ. ನಾನು ಕಣಕ ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಕಾದಿರುವಂಥ ತವದ ಮೇಲೆ ನಾವು ತಟ್ಕೊಂಡಿರೋವಂಥ ಒಬ್ಬಟ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು 2 ಸೈಡೂ ಈ ರೀತಿಯಾಗಿ ಬೇಯಿಸ್ಕೋಬೇಕು. 2 ಸೈಡೂ ನಾವು ಆಮೇಲೆ ಇನ್ನೊಂದು ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು ಒಬ್ಬಟ್ಟನ್ನ. ಇಬ್ಬರು ಇದ್ದರೆ ತುಂಬ ನೀಟಾಗಿ ಒಬ್ಬಟ್ಟನ್ನ ಬೇಯಿಸ್ಕೊಂಬಿಡ್ಬೋದು. ಒಬ್ಬರೇ ಆದರೆ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ನಾವು 2 ಸೈಡೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಒಬ್ಬಟ್ಟುಗಳನ್ನೂ ತಟ್ಕೋಬೋದು. ನಮಗೆ ಈಗ ಅರ್ಧ ಕೆಜಿ ಒಬ್ಬಟ್ಟಿಗೆ ಅಂದರೆ ಅರ್ಧ ಕೆಜಿ ಬೇಳೆ ಹಾಕ್ಕೊಂಡಿರೋದ್ರಿಂದ ಒಂದು 35 ಒಬ್ಬಟ್ಟು ನನಗೆ ಈಸಿಯಾಗಿ ಆಗಿದೆ. ಚಿಕ್ಕ ಸೈಜಲ್ಲೂ ಏನು ನಾನು ಮಾಡ್ಕೊಂಡಿಲ್ಲ, ದೊಡ್ಡದಾಗೇ ಇದೆ. ಇವಾಗ ನಾನು ಅರ್ಧ ಕೆಜಿ ಒಬ್ಬಟ್ಟಿಗೆ 30ರಿಂದ 35 ಒಬ್ಬಟ್ಟನ್ನ ಆರಾಮಾಗಿ ಮಾಡ್ಕೊಂಡಿದ್ದೀನಿ. ಅರ್ಧ ಗಂಟೆನಲ್ಲಿ ನನಗೆ ಒಬ್ಬಟ್ಟು ರೆಡಿ ಆಗೋಯಿತು. ತುಂಬ ಸಿಂಪಲ್ಲಾಗಿ ನಾವು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನ್ನ ಮಾಡ್ಕೋಬೋದು. ನಿಮಗೆಲ್ರಿಗೂ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.